ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾಗಿರ್ತಕ್ಕಂಥ ಹಾಗೆ ತಯಾರು ಮಾಡೋದಕ್ಕೆ ಅಷ್ಟೇ ಸುಲಭವಾಗಿರ್ತಕ್ಕಂಥ ಅವಲಕ್ಕಿ ಚಿತ್ರಾನ್ನದ ಜೊತೆಗೆ ಯಾವ ರೀತಿಯಾಗಿ ಇದಕ್ಕೆ ಕಾಂಬಿನೇಷನ್ ಆದಂತಹ ತೆಂಗಿನಕಾಯಿ ಚಟ್ನಿನೂ ಸಹ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಇವೆರಡು ರೆಸಿಪಿನೂ ನೀವು ಕಲಿಬೋದು. ಖಂಡಿತ ಇವೆರಡು ರೆಸಿಪಿನೂ ಒಮ್ಮೆ ಮಾಡಿ ನೋಡಿ. ಇವೆರಡರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಅಷ್ಟು ಸೊಗಸಾದ ರುಚಿನ ಒಳಗೊಂಡಿರುತ್ತೆ. ಹಾಗೆ ಬನ್ನಿ, ಈಗ ಭಾಳ ಸುಲಭವಾದಂಥ ಅವಲಕ್ಕಿ ಚಿತ್ರಾನ್ನ ಜೊತೆಗೆ ತೆಂಗಿನಕಾಯಿ ಚಟ್ನಿನೂ ಸಹ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಬನ್ನಿ, ಈಗ ಮೊದಲಿಗೆ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಶುರು ಮಾಡೋಣ. ಈಗ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲು ನಾವಿಲ್ಲಿ 2 ಕಪ್ನಷ್ಟು ಅವಲಕ್ಕಿನ ತೊಗೊಂಡಿದ್ವಿ. ಸುಮಾರು ಒಂದು 300 ಗ್ರಾಮ್ ಅಷ್ಟು ಬರುತ್ತೆ. ಹಾಗೆ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ, ಜೊತೆಗೆ 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ, ಮತ್ತೆ 4 ಟೇಬಲ್ ಸ್ಪೂನ್ ಅಷ್ಟು ಒಗ್ಗರಣೆಗೆ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ನಿಂಬೆಹಣ್ಣಿನ ರಸನೂ ಸಹ ತಗೊಂಡಿದ್ದೀವಿ. ಇನ್ನು 7 ರಿಂದ 8 ಹಸಿಮೆಣಸಿನಕಾಯಿ. ಖಾರನ ನಿಮ್ಮ ಇಚ್ಛಾನುಸಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಅರಿಶಿಣದ ಪುಡಿ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಮಗೆ ಹೋಟೆಲ್ ಸ್ಟೈಲ್ನ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಮೊದಲಿಗೆ ನಾವು ತಗೊಂಡಂಥ ಅವಲಕ್ಕಿನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀವಿ. ನಂತರ ನಾವೀಗ ಅವಲಕ್ಕಿನ ತೊಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಅವಲಕ್ಕಿನ ತೊಳ್ಕೊಳ್ಳೋದ್ರಿಂದ ಅವಲಕ್ಕಿಲಿರ್ತಕ್ಕಂಥ ಧೂಳಾಗ್ಬೋದು, ಹೊಟ್ಟಾಗ್ಬೋದು, ನೀರಿನ ಜೊತೆ ಹೋಗಿಬಿಡುತ್ತೆ. ಈಗ ನಾವಿಲ್ಲಿ ಅವಲಕ್ಕಿನ ಒಮ್ಮೆ ತೊಳ್ಕೊಂಡಿದ್ದೀವಿ. ನಂತರ ನಾವಿದಕ್ಕೆ ನೀರನ್ನು ಸೇರಿಸಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಹೀಗೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನಾವು ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ 2 ರಿಂದ 3 ನಿಮಿಷ ನೆನೆಸ್ಕೊಳ್ಳೇಬೇಕಾಗತ್ತೆ. ನೆಂದರೆ ಸಾಕು ನಿಮಗೆ ಅವಲಕ್ಕಿ ಮೃದು ಆಗುತ್ತೆ. ಈಗ ಅವಲಕ್ಕಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಈ ರೀತಿ ನಾವು ನೀರು ಮತ್ತು ಅವಲಕ್ಕಿನ ಸೋಸ್ಕೋತಾ ಇದ್ದೀವಿ. ನೀವು ಯಾವ ರೀತಿ ಬೇಕಾದ್ರೂ ಸೋಸ್ಕೋಬೋದು. ಈ ರೀತಿ ನೀರನ್ನ ಮತ್ತು ಅವಲಕ್ಕಿನ ಬೇರೆ ಬೇರೆ ಮಾಡ್ಕೊಂಡಿದ ನಂತರನೂ 5 ನಿಮಿಷಗಳ ಕಾಲ ಇದು ಹೀಗೆ ಇರಲಿ. ಏಕೆಂತಂದರೆ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಕಂಪ್ಲೀಟಾಗಿ ಸೋರಬೇಕು. ಈ ಸಂದರ್ಭದಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆನ ಸಿದ್ಧತೆ ಮಾಡ್ಕೊಳ್ಳೋಣ. ನಾವು ಸ್ಟವ್ನ ಹಚ್ಕೊಂಡು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಬಾಣಲಿಗೆ ನಾವು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಈಗ ಸಾಸಿವೆನೂ ಸಹ ಸಿಡಿದಾಗಿದೆ. ಈಗ ನಾವು ಜೀರಿಗೆನ ಸೇರಿಸ್ಕೊಳ್ಳೋಣ. ನಂತರ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಕಡಲೆಕಾಯಿ ಬೀಜನ ಸೇರಿಸಿದ ನಂತರ ನೀವು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈಗಿಲ್ಲಿ ಕಡಲೆಕಾಯಿ ಬೀಜನೂ ಸಹ ಹುರಿದಾಗಿದೆ. ನಂತರ ನಾವೀಗ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಉದ್ದಿನಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಉದ್ದಿನಬೇಳೆ ಕಡಲೆಬೇಳೆನ ನಾವು ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಉದ್ದಿನಬೇಳೆ ಕಡಲೆಬೇಳೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನಂತರ ನಾವೀಗ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನಕಾಯಿನ ನೀವೊಂದು 30 ಸೆಕೆಂಡ್ಗಳ ಕಾಲ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಖಾರ ಬಿಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಈಗಿಲ್ಲಿ ಹಸಿಮೆಣಸಿನಕಾಯಿ ಫ್ರೈ ಮಾಡಿದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದು ಸಹ ಸ್ವಲ್ಪ ಬಿಸಿಯಾಗಿ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದೇ ಸಂದರ್ಭದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಅರಿಶಿಣದ ಪುಡಿನೂ ಸಹ ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಈಗ ಇಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಗೊಜ್ಜು ಕಂಪ್ಲೀಟಾಗಿ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಅವಲಕ್ಕಿನೂ ಸಹ ನೀಟಾಗಿ ಸ್ವಲ್ಪ ತ್ಯಾವ ಎಲ್ಲ ಒಣಗಿದೆ. ಈ ರೀತಿ ಬಿಡಿಬಿಡಿಯಾಗಿರಬೇಕು. ಆಗಲೇ ನಿಮಗೆ ಚಿತ್ರಾನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀರನ್ನು ಸೋರಿಸಿ ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೊಂಡಿರ್ತಕ್ಕಂಥ ಅವಲಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಅವಲಕ್ಕಿ ಸೇರಿಸಿದ ನಂತರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಅಂತ. ಈಗ ನಾವು ರೆಡಿ ಮಾಡಿದಂಥ ಚಿತ್ರಾನ್ನದ ಗೊಜ್ಜು ಹಾಗೆ ಅವಲಕ್ಕಿನ ಇಲ್ಲಿ ಚೆನ್ನಾಗಿ ಬೆರೆಸ್ಕೊಂಡಿದ್ದೀವಿ. ಈಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಸಮಯದ ಅಭಾವ ಕಮ್ಮಿ ಇದ್ದರೆ, ಅಥವಾ ದಿಢೀರಂತ ಎಲ್ಲರೂ ಪ್ರಯಾಣ ಮಾಡಬೇಕಂದ್ರೆ, ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗಿದ್ರೆ, ಅಂಥ ಸಂದರ್ಭದಲ್ಲಿ ಖಂಡಿತ ಈ ರೀತಿಯಾದಂಥ ರೆಸಿಪಿನ ಮಾಡ್ಕೋಬೋದು. ರುಚಿಲೇನೂ ಕಡಿಮೆ ಇರಲ್ಲ ಈ ರೆಸಿಪಿ. ಈಗ 2 ನಿಮಿಷಗಳ ಕಾಲ ಅವಲಕ್ಕಿ ಚೆನ್ನಾಗಿ ಹಬೆನಲ್ಲೇ ಬೆಂದಿದೆ. ಈಗ ನಾವು ಲಿಡ್ನ ಓಪನ್ ಮಾಡೋಣ. ಮತ್ತು ಫ್ಲೇಮ್ನ ಆಫ್ ಮಾಡಿಕೊಂಡು ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗತ್ತೆ.
ಜೊತೆಗೆ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅವಲಕ್ಕಿ ಎಷ್ಟು ಉದುದ್ರಾಗಿ ಪರ್ಫೆಕ್ಟಾಗಿ ಇಲ್ಲಿ ಚಿತ್ರಾನ್ನಕ್ಕೆ ಹೊಂದ್ಕೊಂಡಿದೆ ಅಂತ. ತುಂಬ ಸಿಂಪಲ್ ಆದ ರೆಸಿಪಿ, ಬಹಳ ದಿಢೀರಂತ ಮಾಡ್ತಕ್ಕಂಥ ರೆಸಿಪಿ. ಇದು ಖಂಡಿತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲ, ನೀವೇನಾದ್ರು ಸಾಯಂಕಾಲದೊತ್ತು ಲೈಟಾಗಿ ಏನಾದ್ರು ಉಪಹಾರ ಮಾಡಬೇಕಂದ್ರೆ ಅಂಥ ಸಮಯದಲ್ಲೂ ಸಹ ಇದನ್ನು ಮಾಡ್ಕೋಬೋದು. ನೋಡ್ಕೊಂಡ್ರಲ್ಲ ಹೋಟೆಲ್ ಶೈಲಿಯ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ. ಖಂಡಿತ ನಾವು ಮಾಡಿ ತಿಳಿಸಂತೆ ಅವಲಕ್ಕಿ ಚಿತ್ರಾನ್ನ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಈ ಅವಲಕ್ಕಿ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಆದಂತಹ ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀವಿ. ಹಾಗೆ 4 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಶುಂಠಿ ಒಂಚೂರು ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನೂ ಸಹ 5ರಿಂದ 6 ಹೆಸರನ್ನ ತೊಗೊಂಡಿದ್ದೀವಿ. ಇನ್ನು ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಎಣ್ಣೆನ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀವಿ. ಹಾಗೆ ಸಾಸಿವೆನ ಸ್ವಲ್ಪ ತೊಗೊಂಡಿದ್ದೀವಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹೋಟೆಲ್ ಸ್ಟೈಲ್ನ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಇನ್ನು ಚಟ್ನಿ ಮಾಡೋದಕ್ಕೋಸ್ಕರ ನಾವೀಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ತುರಿದಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ತದನಂತರ ನಾವು ತೊಗೊಂಡಂಥ ಹಸಿ ಮೆಣಸಿನಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಉಪ್ಪು ಹೆಚ್ಚಾದರೆ ತೆಂಗಿನಕಾಯಿ ಚಟ್ನಿ ರುಚಿ ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ರುಬ್ಬೋದಕ್ಕೆ ಸಹಾಯ ಆಗುವಾಗೆ ನಾವಿಲ್ಲಿ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗೆಲ್ಲ ಪದಾರ್ಥಗಳನ್ನು ಜಾರಿಗೆ ಸೇರಿಸಾದ ನಂತರ ನಾವೀಗ ಇದನ್ನು ಯಾವ ಹದದವರೆಗೂ ರುಬ್ಕೋಬೇಕು ಅನ್ನೋದನ್ನ ತೋರಿಸ್ತೀವಿ. ಬನ್ನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ನಿಮಗೆ ಪರ್ಫೆಕ್ಟ್ ಆದಂಥ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ಮಟ್ಟದವರೆಗೂ ನೀವು ಸಹ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಈಗ ಇದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಚಟ್ನಿ ಏನಾದ್ರು ನೀವು ಮಾಡಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಆ ರೆಸಿಪಿನೂ ಸಹ ರುಚಿ ಹೆಚ್ಚುತ್ತೆ. ಯಾಕೆಂದರೆ ಜನರಲಾಗಿ ನಾವು ಯಾವುದಾದ್ರು ಒಂದು ರೆಸಿಪಿಗೆ ಯಾವ ಚಟ್ನಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಈ ರೀತಿ ಚಟ್ನಿ ಮಾಡಿಬಿಟ್ಟು ನೀವು ಇದಕ್ಕೆ ಯಾವ್ಯಾವುದೆಲ್ಲ ರೆಸಿಪಿ ಮಾಡ್ಬೋದು ಅಂತ ಬಹಳ ಆಸಕ್ತಿಯಿಂದ ಆಸೆಯಿಂದ ಮಾಡ್ತಾರೆ. ಯಾಕೆಂದರೆ ಈ ಚಟ್ನಿ ಅಷ್ಟು ರುಚಿ ಇರುತ್ತೆ, ಅಷ್ಟು ಮಜಾ ಇರುತ್ತೆ. ಕೇವಲ ಒಂದು 4-5 ನಿಮಿಷದಲ್ಲಿ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಹೋಟೆಲ್ ಸ್ಟೈಲ್ನ ತೆಂಗಿನಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ಈ ಚಟ್ನಿ ಬಹಳ ಸೊಗಸಾದ ಚಟ್ನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿ ಇರುತ್ತೆ. ಬರೀ ಇದು ಅವಲಕ್ಕಿ ಚಿತ್ರಾನ್ನಕ್ಕೆ ಮಾತ್ರ ಕಾಂಬಿನೇಷನ್ ಅಲ್ಲ, ಇಡ್ಲಿ, ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಆದಂಥ ಕಾಂಬಿನೇಷನ್ ಈ ಚಟ್ನಿ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಮೂಲಕ ಮಾಡಿ ತಿಳಿಸಿದಂಥ ಅವಲಕ್ಕಿ ಚಿತ್ರಾನ್ನಗೆ ಚಟ್ನಿ ರೆಸಿಪಿ ನೋಡಿ ತಮಗೇನು ಅನಿಸ್ತು? ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.